ನಿಮ್ಮ ಕೈಲಿರೋ ಈ ಫೋನ್ನ ರೀಸೇಲ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಮತ್ತೆ ಇವಾಗ ಹೈಯೆಸ್ಟ್ ರೀಸೇಲ್ ವ್ಯಾಲ್ಯೂ ಇರೋ ಬ್ರ್ಯಾಂಡ್ ಯಾವುದು? ಟಾಪ್ ಅಲ್ಲಿ ಯಾವ ಬ್ರ್ಯಾಂಡ್ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಇದು ತುಂಬಾ ವಿಷಯಗಳಲ್ಲಿ ಡಿಪೆಂಡ್ಸ್ ಆಗಿರುತ್ತೆ. ಅವರೇಜ್ ಆಗಿ 1 ಇಯರ್ ಯೂಸ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೆ ನಿಮ್ಮ ಫೋನ್ಗೆ ಎಷ್ಟು ವ್ಯಾಲ್ಯೂ ಸಿಗ್ಬೋದು? ಟಾಪ್ 10 ಸೆಲ್ಲಿಂಗ್ ಬ್ರ್ಯಾಂಡ್ಸ್ ಮಾತ್ರ ನೋಡೋಣ. ಕಮ್ಮಿ ಅಂದ್ರೆ ವಿವೋ, ಓಪ್ಪೋ, ರಿಯಲ್ಮಿ. ಬಜೆಟ್ ಫೋನ್ಸ್ಗೆ 30 to 40% ಇದೆ. ರೀಸನ್ 3 ತಿಂಗಳಿಗೆ ಒಂದು ಹೊಸ ಮಾಡೆಲ್ ಲಾಂಚ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಶಾಮಿ, ರೆಡ್ಮಿ, ಪೋಕೋ ಇದೆಲ್ಲ ಮುಂಚೆ ಚೆನ್ನಾಗಿತ್ತು. ಇವಾಗ ಪೋಕೋ ಮದರ್ ಬೋರ್ಡ್ ಇಶ್ಯೂಸ್ ಇಂದ 35 to 45% ಇದೆ. ಸ್ಯಾಮ್ಸಂಗ್ ಅಲ್ಲಿ ಎ ಸಿರೀಸ್ ಮತ್ತೆ ಎಂ ಸಿರೀಸ್ ಅಂದ್ರೆ ಬಜೆಟ್ ಫೋನ್ಸ್ಗೆ 40 to 50% ಇದೆ. ವಿವೋ, ಓಪ್ಪೋ, ರಿಯಲ್ಮಿ, ಐಕು, ಶಾಮಿ ಎಲ್ಲ ಫ್ಲಾಗ್ಶಿಪ್ 50,000 ಮೇಲೆ ಇರೋ ಫೋನ್ಸ್ಗೆ 40 to 55% ಇದೆ. ಒನ್ ಪ್ಲಸ್ ಬಂದು 50 to 60% ಇದೆ. ಮುಂಚೆ 3rd ಪ್ಲೇಸ್ ಅಲ್ಲಿ ಇರ್ತಿತ್ತು, ಇವಾಗ ಗ್ರೀನ್ ಲೈನ್ ಇಶ್ಯೂಸ್ ಇಂದ 4th ಪ್ಲೇಸ್ ಬಂದಿದೆ. ನೆಕ್ಸ್ಟ್ ಗೂಗಲ್ ಪಿಕ್ಸೆಲ್ ಫೋನ್ಸ್ 55 to 65% ಇದೆ. ಸೆಕೆಂಡ್ ಅಲ್ಲಿ ಸ್ಯಾಮ್ಸಂಗ್ ನ ಎಸ್ ಸಿರೀಸ್ ಮಾತ್ರ 60 to 70% ಇದೆ. ಟಾಪ್ ಯಾವುದು ಅಂತ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಲೈಕ್ ಮಾಡಿ, ಹಂಗೆ ಹೊಸ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಈ ತರ ಇನ್ಫಾರ್ಮೇಶನ್ ವಿಡಿಯೋಸ್ಗೋಸ್ಕರ. ಟಾಪ್ ಅಲ್ಲಿ ಆಪಲ್ ಐಫೋನ್ಸ್ ಇದೆ 75 to 85%. ರೀಸನ್ ಬಂದು ಆಪಲ್ ಬ್ರ್ಯಾಂಡ್ ವ್ಯಾಲ್ಯೂ. ತುಂಬಾ ಜನ ತಗೊಂಡು 3 to 4 ಇಯರ್ಸ್ ಮೇಲೆ ಯೂಸ್ ಮಾಡ್ತಾರೆ, ಅದರಿಂದ ಯೂಸ್ ಫೋನ್ಸ್ಗೆ ಡಿಮ್ಯಾಂಡ್ ಜಾಸ್ತಿ. ಇದೆಲ್ಲ ಪರ್ಚೇಸ್ ಮಾಡಿರೋ ಪ್ರೈಸ್ ಮೇಲೆ ಲಾಂಚ್ ಟೈಮ್ ಅಲ್ಲಿ ತಗೊಂಡು 1 ಇಯರ್ ಯೂಸ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೆ, ಮತ್ತೆ ಫೋನ್ ಒಳ್ಳೆ ಕಂಡೀಷನ್ ಅಲ್ಲಿ ಇದ್ರೆ ಮಾತ್ರ. ನಿಮ್ ಫೋನ್ ರೀಸೇಲ್ ವ್ಯಾಲ್ಯೂ ಗೊತ್ತಾಯ್ತಾ? ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀರಾ? ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೂ ಕಾಮೆಂಟ್ ಮಾಡಿ ಹೇಳಿ, ಹಂಗೆ ಫಾಲೋ ಮಾಡ್ಕೊಳ್ಳಿ. ಈ ಲಿಸ್ಟ್ ಅಲ್ಲಿ ನಿಮ್ ಫ್ರೆಂಡ್ಸ್ ಯೂಸ್ ಮಾಡೋ ಬ್ರ್ಯಾಂಡ್ ಇದ್ರೆ ಅವ್ರಿಗೂ ಶೇರ್ ಮಾಡಿ.